ದಾಸರನ್ನು ಹಿಂಬಾಲಿಸೋದು ಬಹಳ ಕಷ್ಟ. ದಾಸರಾಗ್ತೇವೆ ಅಂತ ಅಪೇಕ್ಷೆ ಮಾಡೋದು ಬಹಳ ಸುಲಭ, ದಾಸರಾಗಿ ಬದುಕೋದು ಬಹಳ ಕಷ್ಟ. ಈ ದಾಸತ್ವ ಅನ್ನುವಂಥದ್ದು ಬಟ್ಟೆಯಿಂದ ಬರೋದಲ್ಲ, ಕೈಯಲ್ಲಿರುವ ಏಕನಾದ್ಯದಿಂದ ಬರೋದಲ್ಲ, ಅದೊಂದು ಮನಸ್ಥಿತಿ. ಅದು ಒಬ್ಬ ಮನುಷ್ಯ ಅವನು ಧಾರ್ಮಿಕ ಮನೋಭಾವದಲ್ಲಿದ್ದವನು ಸಂತ ಆಗಬೇಕು ಅಂತ ಮನಸ್ಸು ಮಾಡಿದ್ದಂತೆ. ಆದರೆ ಬುದ್ಧಿವಂತ ಕೂಡ. ಆ ಊರಿನ ರಾಜ ಅವನು ಮೆಚ್ಚಿಕೊಂಡು ನನ್ನ ಜೊತೆಗಿರು, ನೀನು ಸಂತನಂಗೆ ಇರು, ಆದರೆ ನನ್ನ ಮಂತ್ರಿ ಆಗಿರು ಅಂತ ಇಟ್ಕೊಂಡಿದ್ದಂತೆ. ಅವನು ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದ, ಒಳ್ಳೊಳ್ಳೆ ಸಲಹೆ ಕೊಡ್ತಿದ್ದ ರಾಜನಿಗೆ. ಒಂದು ಸಲ ಮನೆಯಲ್ಲಿ ಕೂತು ವಿಚಾರ ಮಾಡಿದ, ಸಾಕು ನನಗಿದು ಮಂತ್ರಿ ಕೆಲಸ, ನನ್ನ ಮನಸ್ಸಿರೋದು ಆ ಕಡೆ ಸಂತತ್ವದ ಕಡೆ ಇದೆ, ಸಂತ ಆಗಿ ಹೋಗ್ಬಿಡ್ಬೇಕು ಅಂದಂತೆ. ಒಂದು ಕ್ಷಣ ಮನಸ್ಸಿಗೆ ಸ್ವಲ್ಪ ಚಂಚಲ ಆಯಿತು. ಸಂತ ಆಗ್ಬಿಡ್ತೀನೋ ಅನ್ನೋದೇನು ಭಾಳ ಸುಲಭ, ಆದರೆ ನನಗೆ ಊಟ ಕೊಡೋರು ಯಾರು? ಭಿಕ್ಷೆ ಪಡ್ಕೊಂಡು ಹೋಗ್ಬೇಕಲ್ಲ. ನನ್ನ ದಿನ ಊಟ ಇಷ್ಟು ದಿವಸ ಅಭ್ಯಾಸ ಆಗಿದೆ, ನಾನು ರಾಜ ತಂತಂದು ಕೊಡ್ತಿದ್ದಾನೆ ಕರೆಕ್ಟಾಗಿ. ದಿನ ಊಟ ಕೊಡೋರು ಯಾರು? ನನ್ನ ಕಾಳಜಿ ಮಾಡೋರು ಯಾರು? ಇರೋದೆಲ್ಲಿ ಅಂತ ಒಂಚೂರು ಭಯ ಬಂತಂತೆ. ಆ ಭಯ ಬಂದಾಗ ಊಟ ಮಾಡ್ತಿದ್ದಾಗ ಅಲ್ಲೇ ಒಂದು ಬೆಕ್ಕು ಬಂತಂತೆ ಊಟ ಮಾಡ್ತಿರ್ಬೇಕಾದ್ರೆ. ಪಾಪ ಅದು ಮ್ಯಾವ್ ಅಂತ ಒದ್ದಾಡ್ಕೊಂಡು ಇವ್ರ ಮುಖ ನೋಡಿ ಕೂಗ್ತಾ ಇತ್ತಂತೆ. ಆ ಧ್ವನಿಯಲ್ಲಿ ಏನೋ ಪಾಪ ಅದಕ್ಕೆ ಆರ್ತತೆ ಕಾಣಿಸ್ತಾ ಅವನಿಗೆ. ಪಾಪ ಬೆಕ್ಕಿಗೆ ಹಸಿವೆ ಆಗಿರಬೇಕು ಅಂತ ಊಟ ಮಾಡ್ತಿರೋದ್ರಲ್ಲಿ ಒಂದು ರೊಟ್ಟಿ ಚೂರು ಎಸೆದಂತೆ. ಬೆಕ್ಕು ಹಿಡ್ಕೊಂಡು ಹೋಯ್ತು ಹೊರಗಡೆ. ಮತ್ತೆ 2 ನಿಮಿಷಕ್ಕೆ ಬಂತು, ಮತ್ತೆ ಮ್ಯಾವ್ ಅಂತು. ಅವನಂದ ಪಾಪ ಬಹಳ ಹಸಿವೆ ಆಗಿರ್ಬೇಕು, ಇನ್ನೊಂದು ಒಗದ ಚೂರು, ಅದು ತೊಗೊಂಡು ಹೋಯ್ತು. ಮತ್ತೆ 2 ನಿಮಿಷಕ್ಕೆ ಹಾಜರು. ಹಿಂಗೆ 4-5 ಸಲ ಬಂತು. ಇದಂತ ದುರಾಸೆ ಬೆಕ್ಕಿದು, ಎಲ್ಲಿ ತೊಗೊಂಡು ಹೋಗ್ತದೆ ಇದನ್ನು? ಮತ್ತೊಂದು ಹಾಕಿ ಅದ್ರ ಬೆನ್ನಿಂದ ಹೋದಂತೆ. ಆ ಬೆಕ್ಕು ಹಿಂದೆ ಹೋಗಿ, ಮನೆ ಹಿಂದೆ ಹೋಗಿ, ಅಲ್ಲಿ ಮೂಲೆಯಲ್ಲಿ ಒಣ ಕಟ್ಟಿಗೆ ಒಟ್ಟಿದ್ರು, ಯಾವಾಗಲೂ ಬೇಕಾಗುತ್ತೆ ಉರುವಲಿಗೆ ಅಂತ. ಆ ಕಟ್ಟಿಗೆ ಸಂದಿಯಲ್ಲಿ ಇನ್ನೊಂದು ಬೆಕ್ಕು ಕೂತಿತ್ತಂತೆ. ಆ ಬೆಕ್ಕಿನ ಮುಂದೆ ಒಯ್ದು ಹಾಕ್ತಾ ಇತ್ತಂತೆ. ಆ ಬೆಕ್ಕು ಕುರುಡು ಬೆಕ್ಕು. ಅದನ್ನು ನೋಡಿದ ತಕ್ಷಣ ಅಂದವನು, ಒಂದು ಕುರುಡು ಬೆಕ್ಕಿಗೆ ಅನ್ನ ಕೊಡುವಂಥ ಭಗವಂತ ನನಗೆ ಕೊಡದೇ ಇರ್ತಾನೆ ಅಂತ ಹೇಳಿ ಬಿಟ್ಟು ಸಂತ ಆದ ಅಂತ. ಆಗಬೇಕಾದ್ರೆ ಕ್ಷಣದ ಮನಃ ಪರಿವರ್ತನೆ ಆದರೆ ಮಾತ್ರ ದಾಸತ್ವ ಆಗುವಂಥದ್ದು. ಪುರಂದರದಾಸರಲ್ಲಿ ಕಂಡಿದ್ದೇವೆ. ಒಂದು ಮೂಗುತಿ, ಒಂದು ನೆಪ ಆಯ್ತು ಅಷ್ಟೇ. ಹಾಗೆ ಸಂತತ್ವ ಬರ್ತದೆ. ಆ ಸಂತ ಬಂದರೆ ಏನು ಕೆಲಸ ಮಾಡಿದರು ದಾಸರು 15ನೇ ಶತಮಾನದಲ್ಲಿ, 500 ವರ್ಷಗಳ ಹಿಂದೆ. ಅಂದರೆ ನಾವು ಸ್ಥೂಲವಾಗಿ 3 ಹಂತ ಹಾಕ್ಕೊಂಡಿದ್ವಿ. ಮೊದಲೇದು ನೀನೆ ಭಕ್ತಿ ಅಂತ ತಗೊಂಡ್ವಿ. ಇವತ್ತು ಸಮಾಜ ಸುಧಾರಣೆಗಾಗಿ ಸಂತರು ಎಷ್ಟು ದುಡಿದ್ರು ಅಂತ. ಸಂತರ ಸಾಧನೆ ಭಾಳ ದೊಡ್ಡದು, ಬರೀ ಭಜನೆ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿಲ್ಲ. ನಮ್ಮ ಸಮಾಜದ ಓರೆಕೋರೆಗಳನ್ನು ತಿದ್ದಿದ್ರು, ನಮ್ಮ ಮನಸ್ಸನ್ನು ಹೀಗಲ್ಲ ಅಂತ ಹೇಳಿದರು. ಯಾರು ದೊಡ್ಡವರು ಬೈದು ಹೇಳದೆ ಹೋದರೂ ಸಂತರು ತಮ್ಮ ಕೆಲಸ ಮಾಡಿದರು. ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕೋಸ್ಕರ ಬಹುದೊಡ್ಡ ಯತ್ನ ಮಾಡಿದಂಥವ್ರು ದಾಸರು. ಇವತ್ತು ಆ ಸಮಾಜವನ್ನು ಬದಲಾಯಿಸೋದ ಬಗ್ಗೆ ಕೆಲವಂಥ ಹಾಡುಗಳನ್ನು ಆರಿಸ್ಕೊಂಡಿದ್ದೇವೆ. ನಾನೇನೇ ಹೇಳಿದ್ನಲ್ಲ, ದೊಡ್ಡ ಆಟದ ಅಂಗಡಿ ಇದೆ, ಅದರೊಳಗೆ ಮಕ್ಕಳನ್ನು ಬಿಟ್ಬಿಟ್ಟಿದ್ದಾರೆ, ಆರಿಸ್ಕೊಳ್ಳಿ ಯಾವ್ದು ಬೇಕೋ ಆರಿಸ್ಕೊಳ್ಳಿ ಅಂತ. ಆದರೆ 2 ಆರಿಸ್ಕೋಬೇಕು ಅಂತ ಹೇಳಿದ್ದಾರೆ. ಹೇಗೆ ಆರಿಸ್ಕೊಳ್ಳೋದು? ನನಗೂ ಶಶಿಧರ್ ಕೊಟ್ಟವ್ರು ತುಂಬ ತೊಂದರೆ, ಯಾವ್ದು ಆರಿಸ್ಕೊಳ್ಳೋಣ? ಅವರೊಂದು ಮೆಸೇಜ್ ಕಳಿಸಿದ್ರು, ಇಷ್ಟೊಂದು ಹಾಡಿದೆ ಸರ್, ಯಾವ್ದು ಆರಿಸ್ಕೊಳ್ಳೋಣ ಅಂತ. ಆದರೆ ಕೆಲವೊಂದು ಮಾತ್ರ ಆರಿಸ್ಕೊಂಡಿದ್ದೇವೆ. ಇವತ್ತಿನ ಹಾಡು, ಮೊದಲೇ ಹಾಡು ಆರಿಸ್ಕೊಂಡದ್ದು ಸ್ವಲ್ಪ ವಿಶೇಷವಾದದ್ದು. ಕನಕದಾಸರು ಜೀವನದುದ್ದಕ್ಕೂ ಒಂಥರ ಸಮಾಜದ ಓರೆಕೋರೆಗಳನ್ನು ಚೆನ್ನಾಗಿ ಖಂಡಿಸಿದವರು. ಒಂಥರ ರೆಬೆಲ್ ಅವರು, ಆದರೆ ಪಾಸಿಟಿವ್ ರೆಬೆಲ್. ಹೇಳ್ತಾರೆ, ದೇರ್ ಆರ್ 2 kinds of reformers. One set of reformers destroy the existing thing and hope that something good will happen. ಇದ್ದದನ್ನು ಕೆಡಿಬಿಟ್ಟು ಒಂದು ಒಳ್ಳೆಯದು ಬಂದಿತ್ತು ಅಂತ ಹಾದಿ ನೋಡೋರು ಕೆಲವರು. ಆದರೆ ಕೆಲವರು ಇದ್ದದ್ದನ್ನು ತಪ್ಪು ಮಾಡಿದ್ದನ್ನು ಸರಿ ಮಾಡಿ ಹೊಸದು ಹ್ಯಾಕೆ ಕಟ್ಟಬೇಕು ಅಂತ ಹೇಳಿಕೊಡುವಂಥವ್ರು ನಿಜವಾದ ರಿಫಾರ್ಮರ್. ಕನಕದಾಸರು ಆ ಜಾತಿಗೆ ಸೇರಿದವರು. ಅವ್ರದ್ದೊಂದು ಹಾಡಿದೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಮೂಢನಂಬಿಕೆಗಳ ವಿರುದ್ಧ ಕನಕದಾಸರು ತುಂಬ ಹೋರಾಡಿದ್ದಾರೆ, ಟೀಕೆ ಮಾಡಿದ್ದಾರೆ. ಆದರೆ ದುರ್ದೈವ ಅಂದರೆ 500 ವರ್ಷಗಳ ಅಂತರದಲ್ಲಿ ಅವರ ಹಾಡುಗಳನ್ನೇ ಮೂಢನಂಬಿಕೆ ಮಾಡ್ಕೊಂಡ್ಬಿಟ್ಟಿದ್ದೇವೆ ಕೆಲವೊಂದು ನಾವು. ಅಂಥ ಒಂದು ಹಾಡನ್ನು ನಾವು ತಗೋಬೇಕು. ತುಂಬ ಜನಪ್ರಿಯವಾದಂಥ ಹಾಡು, ತಾವೆಲ್ಲ ಕೇಳಿದ್ದೀರಿ. ಆದ್ದರಿಂದ ಹಾಡಿನ ರಸ ಕೆಡಿಸೋದು ಬೇಡ ಅಂತ ಮೊದಲು ಹಾಡು ಕೇಳಿಸ್ಕೊಳ್ಳೋಣ. ಅದರಲ್ಲಿರುವಂಥ ಮೂಢನಂಬಿಕೆ ಏನು ಅಂತ ಆಮೇಲೆ ಹೇಳ್ತೇನೆ. ಅದು ಮೊದಲೇ ಹೇಳಿಬಿಟ್ರೆ ಆ ಹಾಡಿನ ರಸ ಕೆಟ್ಟು ಹೋಗುತ್ತೆ. ಕನಕದಾಸರ ಹಾಡಂತ ಕೇಳಿದ್ದೀರಿ, ಅದ್ಭುತವಾದ ಹಾಡು. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಅದು ನೋಡಿದ ತಕ್ಷಣ ನಿಮಗೆ ಯಾವುದೋ ಸಿನಿಮಾ ನೆನಪಾಗುತ್ತೆ. ಆ ರಾಜ್ಕುಮಾರ್ ಕೈ ಕಟ್ಟು ನಿಲ್ಲಿಸಿದ್ದಾರೆ, ಪಟ ಹೊಡಿತಾರೆ, ಹೊಡೆದ ಮೈ ಮೇಲೆ ಬಾಸುಂಡೆ ಬೀಳುತ್ತೆ. ಅಯ್ಯೋ ಬಾಗಿಲನ್ನು ತೆರೆದು ಒಂದು ಕಣ್ಣೀರು ತೆಗೆದಾಗ ಟಕ ಗೋಡೆ ಬಿದ್ದು ಹೋಗುತ್ತೆ. ಕೃಷ್ಣ ತಿರ್ಕೋತಾನೆ, ಕೃಷ್ಣ ದರ್ಶನ ಆಗ್ತದೆ. ಆಗಲಿ ಒಂದು ಕ್ಷಣ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಬಂಧುಗಳ, ನಿನ್ನೇನು ಹೇಳಿದ್ದೀನಿ, ಕರ್ಜಗಿ ಸಾರ್ ಅಂತ ಸರ್ವಜನ ಮಾನ್ಯರಾದ ವಿದ್ವಾಂಸರ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳುವಂಥ ಸದವಕಾಶ, ಸೌಭಾಗ್ಯ ನಮ್ಮದು ಅಂತ.
ಮೊದಲೇದಾಗಿ ಈ ಮಹಾನುಭಾವರಿಗೆ ನನ್ನ ಪ್ರಣಾಮಗಳನ್ನು ಹೇಳಿ ತಮಗೆಲ್ಲರಿಗೂ ವಂದಿಸಿ ನನಗೆ ಅಚ್ಚುಮೆಚ್ಚಿನ ಕೀರ್ತನೆಗಳಲ್ಲಿ ಒಂದಿದು ಇದನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ನಮ್ಮ ಗಣೇಶ್ ಕುಮಾರ್ ವಯಲಿನ್ ವಾದಕರಾಗಿ ಸಹಕರಿಸ್ತಾ ಇದ್ದಾರೆ. ಅರುಣ್ ಕುಮಾರ್ ಅವರು ತಬಲಾ ವಾದಕರಾಗಿ ಸಹಕಾರ ನೀಡ್ತಾ ಇದ್ದಾರೆ. ಕರ್ಜಗಿ ಅವ್ರಿಗೆ ಭಾಳ ಪೆಟ್ಟು ಇವರಿಬ್ಬರು. ಮಗ 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 ಸನಿ ಸನಿ ಸಗ ಗಮದನಿ ಸಗದ ನಿಧ 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 ಮರ ಮಗಮದನಿ ದ ಮಗ ಧನಿ ಸದನಿ ಸದನಿ ಸಗಮದನಿ ಸಗ ಬಾಗಿಲನು ತೆರೆದು ಸೇವೆಯನು ಕೊಡು ಹರಿ, ಬಾಗಿಲನು ತೆರೆದು ಬಾಗಿಲನು ತೆರೆದು ಸೇವೆಯನು ಕೊಡು ಹರಿ, ಬಾಗಿಲನು ತೆರೆದು ಸೇವೆಯನು ಕೊಡು ಹರಿ. ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ, ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ. ಕೂಗಿದರು ಧ್ವನಿಗೆ ಇಲ್ಲವೇ ನರಹರಿಯೇ ಬಾಗಿಲನು ತೆರೆದು. ಪರಮ ಪದದೊಳಗೆ ವಿಷಧರನ ತಪದಲ್ಲಿ ಸಿರಿ ಸಹಿತ ಕ್ಷೀರವಾರಿಧಿಯೊಳಿರೆದು. ಪರಮ ಪದದೊಳಗೆ ವಿಷಧರನ ತಪದಲ್ಲಿ ಸಿರಿ ಸಹಿತ ಕ್ಷೀರವಾರಿಧಿಯೊಳಿರೆದು. ಕರಿರಾಜ್ಯ ಕಷ್ಟದಲ್ಲಿ ಆದಿಮೂಲ ಎಂದು ಕರೆಯಲಾಕ್ಷಣ ಬಂದು ಒದಗಿದೆಯು ನರಹರಿಯೇ ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ, ಬಾಗಿಲನು ತೆರೆದು. ಕಡುಕೋಪದಿಂ ಕಳನು ಕಡುಗವನೆ ಪಿಡಿದು ನಿನ್ನೊಡೆಯ ಎಲ್ಲಿಗನು ಎಂದು ನುಡಿಯ. ದೃಢ ಭಕುತಿಯಲ್ಲಿ ಶಿಶುವು ಬಿಡದೆ ನಿನ್ನನು ಭಜಿಸೆ, ಸಡಗರದಿ ಸ್ತಂಭದಿಂದೊಡೆದೆ ನರಹರಿಯೇ ಬಾಗಿಲನು ತೆರೆದು. ಯಮಸುತನ ರಾಣಿಗೆ ಅಕ್ಷಯ ವಸನವಾಯಿತೆ, ಸಮಯದಲ್ಲಿ ಅಜಮಿಳನ ಪೊರೆದೆ. ಸಮಯ ಸಮಯ ಉಂಟೆ ಭಕ್ತವತ್ಸಲ ನಿನಗೆ, ಕಮಲಾಕ್ಷಕ್ಕಾಗಿ ನೆಲೆಯಾದಿ ಕೇಶವನೇ ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ, ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ. ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನು ತೆರೆದು, ಬಾಗಿಲನು ತೆರೆದು ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ.
ನಿಜವಾಗ್ಲೂ ಅದ್ಭುತವಾದ ಕೀರ್ತನೆ ಇದು. ಅಲ್ಲಿ ಬಾಗಿಲಿದ್ರೆ ಖಂಡಿತ ತೆಗಿತಿದ್ದ ಅವನು. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಅಂತ ಕೇಳಿದ್ರು. ಒಬ್ಬ ಭಕ್ತನ ಆರ್ತತೆಯನ್ನು ತೋರಿಸುವಂಥ ರೀತಿ. ಆ ಧ್ವನಿಯಲ್ಲಿ ಆರ್ತತೆ ಇಲ್ಲದೆ ಹೋದರೆ ಭಗವಂತ ಬರೋಲ್ಲ. ಭಗವಂತ ಬರೋ ಹಾಗೆ ಒತ್ತಾಯ ಮಾಡಿ ತೋರಿಸುವಂಥ ಆರ್ತತೆಯನ್ನು ಹೇಳುವಂಥ ಈ ಹಾಡು. 2ನೇ ಸಾಲ ಹೇಳ್ತಾರೆ, ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ. ನಾನು ಕೂಗ್ತಾ ಇದ್ದೇನೆ, ಅವತ್ತಿಂದ ಕೂಗ್ತಾ ಇದ್ದೇನಪ್ಪ, ನಾನು ದಾಸ. ಕೂಗ್ತಾ ಇದ್ರು ಒಂದು ಸಲ ಬಾಗಿಲು ತೆಗಿಬೇಕು ಅನ್ನಿಸ್ಲಿಲ್ವಾ, ದರ್ಶನ ಕೊಡಬೇಕು ಅಂತ ಅನ್ನಿಸ್ಲಿಲ್ವಾ ಅಂತ ಕೇಳ್ತಾರೆ. ಮುಂದಿನ ಸಾಲು, ಪರಮ ಪದದೊಳಗೆ ವಿಷಧರನ ತಲ್ಪದಲ್ಲಿ. ಆ ಭಾಷೆ ನೋಡ್ರಿ ಎಷ್ಟು ಚೆನ್ನಾಗಿದೆ. 500 ವರ್ಷಗಳ ಹಿಂದೆ ಬರೆದಂಥ ಭಾಷೆ. ನನಗೆ ಎಷ್ಟೋ ಸಲ ಸಂಕಟ ಆಗೋದು, 500 ವರ್ಷಗಳ ಹಿಂದೆ ಬರೆದಂಥ ಕನ್ನಡ, ಆ ಸುಲಭವಾದ ಸಾಧಿಸಿದಂಥ ಕನ್ನಡ ಇವತ್ತಿಗೆ ನಮ್ಮ ಸಾಧುತ್ತಾ ಇಲ್ಲಲ್ಲ. ಏನೇನೋ ಬರಿತೇವೆ, ಅರ್ಥವೇ ಆಗಲ್ಲ, ಪೇಜ್ ಗಟ್ಟಲೆ ಬರಿತೇವೆ, ಕೊನೆಗೆ ಏನು ಹೇಳಿದ್ರಿ ಅಂತ ಕೇಳಬೇಕು ಪೇಜ್ ಓದಿದ ಮೇಲೆ. ಇಲ್ಲಿ ಬರೀಬೇಕಾದ್ರೆ ಆ ಭಾಷೆ ಸುಲಲಿತವಾಗಿ ಬರುವಂಥ ರೀತಿ ನೋಡಿ, ಆ ಹಾಡಿಗೆ ಕೂಡಿಸುವಂಥದ್ದು, ರಾಗಕ್ಕೆ ಸಿಗುವಂಥ ಮಾತು. ಪರಮ ಪದದೊಳಗೆ, ಆ ವೈಕುಂಠ ಇದೆಯಲ್ಲ ಅಲ್ಲಿ, ಪರಮ ಪದದೊಳಗೆ ವಿಷಧರನ ತಲ್ಪದಲ್ಲಿ. ವಿಷಧರ ಹಾವನಿಟ್ಕೊಂಡಿದ್ದಾನೆ, ಬಾಯಲ್ಲಿ ವಿಷ ಇಟ್ಕೊಂಡಿದ್ದಾನೆ, ದೊಡ್ಡ ನಾಗ ಸರ್ಪ ಆದಿಶೇಷ, ಅವನ ತಲ್ಪ ಹಾಸಿಗೆ. ಏನು ಕಲ್ಪ, ವೈಕುಂಠದಲ್ಲಿ ಆ ವಿಷಧರ ಇದ್ದಾನಲ್ಲ, ದೊಡ್ಡ ಆದಿಶೇಷ ಇದ್ದಾನಲ್ಲ, ಅವನನ್ನು ಹಾಸಿಗೆ ಮಾಡಿದ್ದೀಯಲ್ಲಪ್ಪ ನೀನು ಸಿರಿ ಸಹಿತ ಕ್ಷೀರ ವಾರಿಧಿಯೊಳಿರಲು. ಆ ಹಾಲಿನ ಸಮುದ್ರ ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಚಂದ ಅನಿಸುತ್ತೆ. ದೊಡ್ಡ ಹಾಲಿನ ಸಮುದ್ರದಲ್ಲಿ ಆದಿಶೇಷ ಮಲ್ಕೊಂಡಿದ್ದಾನೆ. ಆದಿಶೇಷನ ಮೇಲೆ ತಾನು ಲಕ್ಷ್ಮೀ ಜೊತೆಗೆ ಕೂತಿದ್ದಾನೆ ನಾರಾಯಣ. ಅವನು ನೆನೆಸ್ಕೋತಾರೆ, ಕರಿರಾಜ ಕಷ್ಟದಲ್ಲಿ ಆದಿಮೂಲ ಎಂದು. ಇದು ಕತೆ ಮತ್ತೆ ಹೋಗುವಂಥದ್ದು, ಪ್ರತಿಯೊಂದು ಸಾಲಿ ಒಂದು ಕತೆ ಬರುವಂಥದ್ದು. ಗಜೇಂದ್ರ ಮೋಕ್ಷ ಕೇಳಿದ್ದೆ. ಆನೆ ಶಾಪದಿಂದ ಆದಂಥ ಆನೆ ಕೊಳಕ್ಕೆ ಹೋಯ್ತು ನೀರು ಕುಡಿಬೇಕು ಅಂತ, ಮೊಸಳೆ ಕಾಲು ಹಿಡ್ಕೊಂತು. ಅದೇನು ಸುಮ್ಮನೆ ತಕ್ಷಣ ಕೃಷ್ಣ ಬಾ ಅನ್ನಲಿಲ್ಲ. ಅವನು ಕತೆ ಓದಿದ ಗೊತ್ತು, 10,000 ವರ್ಷ ಹೊಡೆದಾಡಿದ್ದಂತೆ. 10,000 ವರ್ಷ ಆನೆ ಆ ಮೊಸಳೆ ಜೊತೆ ಹೊಡಾಡಿದೆ. ಪಾಪ ಅವರಿದ್ದರು, ಬಳಗದವರಿದ್ದರು, ಆನೆ ಬಳಗದವರೆಲ್ಲ ಇದ್ದರು. ಎಷ್ಟು ಅಂತ ಕಾಯ್ತಾರ್ರಿ ಜಗಳ. ಸ್ವಲ್ಪ ಹೋಗಿ ಎಳೆದು ನೋಡಿದ್ರು, ಬರಲಿಲ್ಲ. ಆಯ್ತಪ್ಪ ನಿನ್ನ ಪಾಡಿಗೆ ನೀರನ್ನು ಹೋಗ್ತೀವಿ ಅಂತ ಹೋದ್ರು. ಎಲ್ಲರೂ ಹೋಗ್ಬಿಟ್ರು, ಯಾರೂ ಇರಲಿಲ್ಲ. ಕರಿರಾಜ ಕಷ್ಟದಲ್ಲಿ ಆದಿಮೂಲ ಎಂದು. ಯಾವಾಗಲೂ ನಮ್ಮ ಹಣೆ ಬಾರ ಅಷ್ಟೇ. ನಮ್ಮ ಶಕ್ತಿ ಮುಗಿಯೋವರೆಗೂ ಪ್ರಯತ್ನ ಮಾಡ್ತೇವೆ. ಯಾವುದೋ ಒಂದು ಹಂತಕ್ಕೆ ನನ್ನ ಶಕ್ತಿ ಮುಗೀತು ಅಂತ ಕೈ ಎತ್ತೇವೆ, ಭಗವಂತ ಪಾರು ಮಾಡಪ್ಪ ಅಂತ. ಕರಿರಾಜ ಕಷ್ಟದಲ್ಲಿ, ಕೊನೆಗೆ ಕಷ್ಟದ ತುದಿಗೆ ಬಂದಾಗ ಆದಿಮೂಲ ಎಂದು. ಅದು ಹ್ಯಾಕೆ ಕರೆದಿರಬೇಕು ಕರಿರಾಜ ಅಂತ. 10,000 ವರ್ಷ ಕಲಿಬೇಕು ಅನ್ನಿಸ್ತಿಲ್ಲ. ನಾವು ಜಂಜಾಟದಲ್ಲಿ ಹಾಗೆ ಮಾಡ್ತೀವಲ್ಲ, ಒದ್ದಾಡ್ತೀವಿ, ಪ್ರಯತ್ನ ಮಾಡ್ತೇವೆ, ಕೊನೆಗೆ ನಮ್ಮ ಮನುಷ್ಯ ಶಕ್ತಿಗೆ ಮೀರಿದ್ದು ಅಂತ ಅನಿಸಿದಾಗ ಮಾತ್ರ ದೈವಕ್ಕೆ ಶರಣಾಗ್ತೇವೆ. ನಾವು ಯಾವಾಗಲೂ ಹಾಗೆ ದೈವಕ್ಕೆ ಶರಣಾಗೋದು ಅದು ಕರೆಕ್ಟು ಹೌದು. ಪ್ರತಿಯೊಂದು ದೈವಕ್ಕೆ ಶರಣಾಗ್ತಾ ಇದ್ರೆ ಪುರುಷ ಪ್ರಯತ್ನಕ್ಕೆ ಏನರ್ಥ ಬಂತು. ಪ್ರಯತ್ನ ಮಾಡಿ ಕೊನೆಗೆ ಆಗೋದಿಲ್ಲ ಅಂತ ನಿಜವಾದ ಆರ್ತತೆಯಲ್ಲಿ ಕರೆದಾಗ ಮಾತ್ರ ಕರೆಯಲಾಕ್ಷಣ ಬಂದು. ಅಂದರೆ 10,000 ವರ್ಷ ಕರೆದಿದ್ದಿಲ್ಲ ಅವನು. ಯಾವಾಗ ಆರ್ತತೆಯಿಂದ ಬಾ ಅಂತ ಕರೆದ್ನೋ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಅದನ್ನು ಪ್ರಶ್ನೆ ಇದೆ. ಆ ಗರುಡನ ಏರ್ಕೊಂಡು ಬಂದ್ಬಿಟ್ಟ. ಬರ್ಬೇಕಾದ್ರೆ ವರ್ಣನೆ ನೋಡಬೇಕು. ಅವನು ಉತ್ತರಿಯ ಕೂಡ ಸರಿಯಾಗಿ ಹಾಕ್ಕೊಂಡಿಲ್ಲ, ಓಡಿ ಬಂದಂತ ಹಾಗೇನೆ ಚಕ್ರ ತಂದುಬಿಟ್ಟ. ಯಾರೋ ಹೇಳಿದ್ರಂತೆ, ಅದೇನ್ರಿ ಹಂಗೆ ಬರೋದು, ದೇವ್ರು ಬರೋದಾದ್ರೆ ಹಾಗೆ ಬರೋದಾ, ವೈಕುಂಠದಲ್ಲಿ ಬರ್ಬೇಕಾದ್ರೆ ಸಿಸ್ಟಮ್ಯಾಟಿಕ್ ಆಗಿ ಬರಬೇಕು, ಅಚಂಕ ಚಕ್ರ ಗದಾ ಪದ್ಮ ಹಾಕ್ಕೊಂಡು ಬರಬೇಕು ಅಂತ ಇನ್ನೊಬ್ರು ಹೇಳಿದ್ರಂತೆ. ಬಹಳ ಚೆನ್ನಾಗಿ ಹೇಳಿದರು. ಇದು ಅಕ್ಬರ್ ಬೀರ್ಬಲ್ ಕಥೆಯಲ್ಲಿ ಬರ್ತದೆ. ಬಂದಾಗ ಒಂದ್ಸಲ ಅಕ್ಬರ್ನ ಮೊಮ್ಮಗ ಸಣ್ಣ ಹುಡುಗನ ಆಡಿಸ್ಕೊಂಡಿದ್ದಂತೆ. ಬೀರ್ಬಲ್ ಆ ಹುಡುಗನ ಕರ್ಕೊಂಡು ಹೋಗಿ ಅವನ ಥರದೇ ಒಂದು ಮೇಣದ ಒಂದು ವಿಗ್ರಹ ಮಾಡಿದ, ಮಗು ಥರಾನೇ ಮೇಣದ್ದು ಒಂದು ಮಾಡಿಸಿದಂತೆ. ದಿನ ಅಡ್ಡಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಲ್ಲ ದಾಸಿ, ಆಕೆ ದುಡ್ಡು ಕೊಟ್ಟು ಒಂದು ಕೆಲಸ ಮಾಡು, ನಾವೆಲ್ಲಿ ಹೋಗ್ತಾ ಇರ್ತಾರೆ ಅಕ್ಬರ್ ಸಾಹೇಬರು, ನೀನು ಇನ್ನೊಂದು ನಾವೆಲ್ಲಿ ಹೋದಾಗ ಈ ಮೇಣದ್ದಿದೆಯಲ್ಲ ನೀರಲ್ಲಿ ಹಾಕ್ಬಿಡೋದನ್ನ ಅಂತ ಇದ್ದಂತೆ ಗೊಂಬೆನ. ಆಕೆ ಹೇಳಿದಂಗೆ ನೀರಲ್ಲಿ ಹಾಕಿದ್ಲು. ಅಕ್ಬರ್ ನೋಡಿದ, ಅಯ್ಯೋ ನನ್ನ ಮೊಮ್ಮಗ ನೀರಲ್ಲಿ ಬಿದ್ದ, ಅವ್ನು ಟಪಾರ ಅಂತ ಹಾರ್ಕೊಂಡು ಹೋಗಿಬಿಟ್ಟು ಎತ್ಕೊಂಡ್ಬಂದಂತೆ. ಎತ್ಕೊಂಡ್ಮೇಲೆ ಗೊತ್ತಾಯ್ತಿದ್ದು ಮೇಣದ ವಿಗ್ರಹ ಅಂತ. ಸಿಟ್ಟು ಬಂತು, ಯಾರು ಮಾಡಿದ್ದಿದ್ದೇನೆ ಇಂಥದ್ದು. ಬೀರ್ಬಲ್ ಅಂದ, ನೀವು ಯಾಕೆ ಬಂದ್ರಿ, ಯಾರು ಅಟೆಂಡರ್ ಕಳಿಸಿದ್ರೆ ಆಗ್ತಿರ್ಲಿಲ್ವಾ, ನೀವು ಯಾಕೆ ಬಂದ್ರಿ ಅಂತ. ಹುಚ್ಚ, ನಾನು ಮೊಮ್ಮಗ ಬಿದ್ದದ್ದು, ಟೈಮ್ ಇದೆಯಾ ಅಟೆಂಡರ್ ಕರೆದು ಅವ್ನು ವಿಚಾರ ಮಾಡಿ ಯಾರು ಬಿದ್ದರು ತೊಗೊಳಕ್ಕಾಗತ್ತಾ, ಮೊಮ್ಮಗ ನಾನು ಹೋದೆ ಅಂತ. ನಿಮಗೆ ಹೆಂಗೆ ಆಗಿರ್ಬೇಕಾರೆ ಅವನಿಗೆ ಹೆಂಗೆ ಆಗಿರ್ಬೇಕ್ರಿ, ಪರಮಾತ್ಮನಿಗೆ ಅಟೆಂಡರ್ ಕಳಿಸ್ತಾನ ಅವನು, ತಾನೇ ಬಂದ ಅವನು ಅಂತ. ಇಲ್ಲಿ ಕರೆಯಲಾಕ್ಷಣ ಬಂದು ಒದಗಿದೆಯೋ ನರಹರಿಯೇ, ತಕ್ಷಣ ಬರಬೇಕು. ಭಕ್ತ ಪರಾಧೀನ ಅವನು, ಮಾತು ಕೊಟ್ಟಿದ್ದಾನೆ, ನಮ್ಮ ಭಕ್ತರಿಗೆ ಸೇವಕನಾಗಿರ್ತೇನೆ ಮಾತು ಕೊಟ್ಟಿದ್ದಾನೆ, ಭಕ್ತ ಪರಾಧೀನಾಗಿದ್ದಾನೆ. ಮುಂದೆ ಅವನು ಹೇಗೆ ಮಾಡಿದ, ನಿನ್ನೆ ನೋಡಿದ್ವಿ ನರಸಿಂಹ ಹೇಗೆ ಬಂದ ಹೊರಗಡೆಯಿಂದ ಕಂಬ ಹೊಡ್ಕೊಂಡು ಅಂಥೇಳಿ.
ಕಡುಕೋಪದಿಂ ಖಳನು, ಕಡುಕೋಪದಿಂದ ಖಳ ಏನು ಮಾಡಿದ? ಹಿರಣ್ಯಕಶಿಪು ಖಡುಗವನ್ನೇ ಪಿಡಿದು ನಿನ್ನೊಡೆಯನೆಲ್ಲಿಹನು. ನೋಡಿ, ನನ್ನೊಡೆಯ ಅಂತನ್ನೋ ಮಾತು ಇನ್ನೂ ಬಂದಿಲ್ಲ ಅವನಿಗೆ. ಕೊಡೆ ಕ್ಷಣ ಬಂದಿದೆ ಜೀವನದ್ದು. ಮರು ಕ್ಷಣಕ್ಕೆ ನರಸಿಂಹ ಅವತಾರ ಆಗಿ ಇವನು ಕರಳು ಬಗೆದು ಬಿಡ್ತಾನೆ. ಆದರೂ ನಿನ್ನೊಡೆಯನೆಲ್ಲಿಹನು ಅಂತ ಕೇಳ್ತಾನಂತ ಮಗನಿಗೆ. ನಿನ್ನೊಡೆಯನೆಲ್ಲಿಹನೆಂದು ಜಡಿದು ನುಡಿಯೇ ಜೋರಾಗಿ ಕೇಳಿದಾಗ ದೃಢ ಭಕುತಿಯಲ್ಲಿ ಶಿಶುವು. ಅವನು ಎಷ್ಟು ಗಟ್ಟಿಯಾಗಿ ಭಗವಂತ ಇಲ್ಲ ಅಂದಿದ್ನೋ ಅಷ್ಟೇ ಗಟ್ಟಿಯಾಗಿ ಮಗ ಇದ್ದಾನೆ ಅಂತ ನಂಬಿದವನು. ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿರುವ ಇಬ್ಬಂದಿ ನೀವು, ಕಗ್ಗದಲ್ಲಿ ಬರುವಂಥದ್ದು. ಎಷ್ಟು ಗಟ್ಟಿಯಾಗಿ ಒಂದು ದೇವರಿಲ್ಲ ಅಂತ ನಂಬಿಕೊಂಡಿದ್ದ ಹಿರಣ್ಯಕಶಿಪು ಅಷ್ಟೇ ಗಟ್ಟಿಯಲ್ಲಿ ದೃಢ ಭಕುತಿಯಲ್ಲಿ ಶಿಶುವು ಬಿಡದೆ ನಿನ್ನನ್ನು ಭಜಿಸೆ ಸಡಗರದಿ ಕಂಬದಿಂದೊಡೆದೆ ನರಹರಿಯೇ. ನಿನ್ನೆ ನೋಡಿದ್ವಿ ನಾವು, ಅವನು ಸಿಡ್ಲು ಬಂದಂಗೆ ಬಂದ ಅಂತ ನೀನು ಹೇಳಿದ್ರೆ ಅವರೇ ಹೇಳಿದ್ರು. ಇವತ್ತು ಹೇಳ್ತಾರೆ ಸಡಗರದಿ ಸಡಗರದಿಂದ ಬಂದ. ಯಾಕಂದರೆ ಮಗುನ ಪಾರು ಮಾಡಬೇಕಲ್ರಿ. ಮಗುನ ಬಗ್ಗೆ ಪ್ರೀತಿ ಇದೆ, ಭಕ್ತರ ಬಗ್ಗೆ ಪ್ರೀತಿ ಇದೆ. ಸಡಗರದಿಂದ ಸಂಭ್ರಮದಿಂದ ಹೊರಗೆ ಬಂದ ಅವನು. ಕಂಬದಿಂದೊಡೆದೆ ನರಹರಿಯೇ ಅಂತ ಹೇಳ್ತಾರೆ. ಕೊನೆಗೆ ಇನ್ನೊಂದು ಹೇಳ್ತಾರೆ, ಯಮಸುತನ ರಾಣಿಗೆ ಅಕ್ಷಯ ವಸನವಾಯಿತೆ. ಯಮಸುತನ ರಾಣಿಗೆ, ಯಮಸುತನ ರಾಣಿಗೆ ಅಕ್ಷಯ ವಸನವಾಯಿತೆ. ಸಮಯದಲ್ಲಿ ಅಜಮಿಳನ ಪೊರೆದೆ, ಸಮಯ ಸಮಯ ಉಂಟೆ ಭಕ್ತವತ್ಸಲ ನಿನಗೆ. ಕಮಲಾಕ್ಷಕ್ಕಾಗಿ ನೆಲೆಯಾದಿ ಕೇಶವನೇ ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ, ಬಾಗಿಲನು ತೆರೆದು. ಇದಂತೂ ಅದ್ಭುತ. ಯಮಸುತನ ರಾಣಿಗೆ ದ್ರೌಪದಿಗೆ ಅಕ್ಷಯ ವಸನವನಿತ್ತೆ. ಇದನ್ನು ಕುಮಾರವ್ಯಾಸ ಹೇಳ್ತಾನೆ, ಕಣ್ಣಿ ಕಟ್ಟುವಂಗೆ ಹೇಳ್ತಾನೆ. ಆಕೆ ಮೊದಲು ತಾನೇ ಕೇಳೋಲ್ಲ, ಕೃಷ್ಣನ ಕೇಳೋಲ್ಲ. ಗಂಡಂದ್ರು ನೋಡ್ತಾರೆ 5 ಜನ, ನಾಥವತಿ ಅನಾಥವತ್ತಕ್ಕೆ 5 ಜನ ಗಂಡಂದ್ರಿದ್ರು ಅನಾಥರಾಗಿ ಬಿದ್ದಂಥವ್ಳು. ಸಣ್ಣ ಸಣ್ಣ ಗಂಡಂತರಲ್ಲ, ಜಗತ್ತನ್ನು ಗೆಲ್ಲುವಂಥ, ಒಬ್ಬೊಬ್ಬರು ಜಗತ್ತನ್ನು ಗೆಲ್ಲುವಂಥ ಗಂಡಂದರು ತಲೆ ತೆಗೆಸ್ಕೊಂಡು ಕೂತಿದ್ದಾರೆ. ಆಕೆ ಮರ್ಯಾದೆ ಕಾಪಾಡ ಮಾಡೋಕೆ ಯಾರೂ ಇಲ್ಲ. ಭೀಷ್ಮರನ್ನು ಕೇಳ್ತಾಳೆ, ದ್ರೋಣರನ್ನು ಕೇಳ್ತಾಳೆ, ಧೃತರಾಷ್ಟ್ರನ್ನು ಕೇಳ್ತಾಳೆ, ಗಾಂಧಾರಿ ಕೇಳ್ತಾಳಂತ. ತಾಯಿಯಮ್ಮ ನೀನು ಹೇಗೆ ಪಾರು ಮಾಡು. ಆಕೆ ಹೇಳ್ತಾಳೆ, ಜನರ ನಡುವೆ ಬಿದ್ದು ಹಾವು ಕೂಡ ಉಳಿತದಲ್ಲಮ್ಮ ಒಂದು, ಅಂಥದ್ದನ್ನು ಹಾವಿನಗೆಂದು ಕಡೆಯಾಗಿ ಹೋದ್ನ ನಾನು ಅಂತ ಕೇಳಿಕೊಂಡು ಕೊನೆಗೆ ಎಲ್ಲ ಮುಗೀತು ನಂದು ಅಂದಾಗ ಕೊನೆಗೆ ಕೇಳ್ತಾಳೆ ಕೃಷ್ಣನ, ಪಾರು ಮಾಡಪ್ಪ ಅಂತ. ಅದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಅಲ್ಲಿ ಮೇಲೆ ಕೂತಿದ್ದಂತೆ, ಪಗಡೆ ಆಡ್ತಿದ್ದಂತೆ ಅವನು ಹೆಂಡತಿ ಜೊತೆಗೆ. ಅವ್ನು ಭಾಳ ಟೈಮ್ ಇತ್ತು ಅನಿಸುತ್ತೆ ಅವ್ನಿಗೆ, ಹೆಂಗೆ ಟೈಮ್ ಸಿಗ್ತಾ ಏನೋ. ಪಗಡೆ ಆಡ್ತಾ ಇದ್ದ ಹೆಂಡತಿ ಜೊತೆಗೆ. ಆಗ ತರಳೆ ಕರೆದದ್ದು ಕೇಳಿಸ್ತಂತ ಅವನಿಗೆ. ಇದು ಯಾವಾಗಲೂ ಹೀಗೆ ಟೆಲಿಪತಿ. ಇದು ಪ್ರೀತಿ ಎಂದು ಕರೆದ್ರೆ ಮುಟ್ಟುತ್ತೆ ರೀ. ಈ ಮೊಬೈಲು ಬೇಕಾಗಿಲ್ಲ. ಅವನು ಕರೆದದ್ದು ಆಕೆ ಪ್ರೀತಿಯಿಂದ ಆರ್ತತೆಯಿಂದ, ಭಗವಂತ ನಾನು ಮುಗಿತೀನ, ನನ್ನ ಮರ್ಯಾದೆ ಉಳಿಯೋಲ್ಲ ಅಂತ ಹೇಳಿ ಆಕೆ ಕರೆದ ತಕ್ಷಣ ಪಗಡೆ ಆಡ್ತಿದ್ನಲ್ಲ ಅವನು, ಪಗಡೆ ಬಿಟ್ಟು ಎದ್ನಂತೆ. ಆಕೆ ರುಕ್ಮಿಣಿ ಕೇಳಿದ್ದು ಏನಿದು, ಯಾಕೆ ಎದ್ದೆ ಅಂತ. ಆತ ಹೇಳ್ತಾನೆ, ದ್ರೌಪದಿಗೆ ಅಪಮಾನ ಆಗ್ತಾ ಇದೆ, ಅಲ್ಲಿಂದ ನಾನು ಅಭಯ ಹಸ್ತವನ್ನು ಕೊಟ್ಟ, ಅಭಯ ಹಸ್ತ ಆಯಿತು ಅಂತ ಹೇಳ್ತಾರೆ. ಅದಕ್ಕೆ ಹೇಳಬೇಕು, ಕರಿಬೇಕಾದ್ರೆ ನಮಗೂ ಶಕ್ತಿ ಇರಬೇಕು. ನಾವು ದೇವ್ರು ಬರಲ್ಲ, ಆ ದೇವ್ರು ಬರಲ್ಲ ಅಂತಿರ್ತೀವಿ. ನಾವು ಕರೆಯೋದು ಹೇಗೆ ಕರಿತೀವಿ ಅಂತ. ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿನಿ ಹಾಡ್ತಾ ಇದ್ದು, लोग कहते हैं कि भगवान खाते नहीं, लोग कहते हैं कि भगवान खाते नहीं, शबरी के तरह तम खिलाते नहीं. ಶಬರಿ ಹಂಗೆ ಕೊಟ್ಟರೆ ಎಂಜಲ್ ಕೂಡ ತಿಂತಾನೆ ಭಗವಂತ. ಲೋಕ್ कहते हैं कि भगवान आते नहीं, ಜನ ಹೇಳ್ತಾರೆ ಭಗವಂತ ಬರೋಲ್ಲ ಬರೋಲ್ಲ ಅಂತಾರೆ. ದ್ರೌಪದಿ ಕೆ ಥರ ಬುಲಾತೆ ನಹಿ, ದ್ರೌಪದಿ ಥರ ಕರಿತೀರಾ ನೀವು? ಕರೆದ್ರೆ ಓಡಿ ಬರ್ತಾನ ಅವನು. ಒಂದ್ಸಲ ಅಲ್ಲ, ಮಹಾಭಾರತ ಓಡಬೇಕು. ಆಕೆ ಕರೆದಾಗಲೆಲ್ಲ ಬಂದಿದ್ದಾನೆ. ಒಂದ್ಸಲ ಅಹಂಕಾರದಿಂದ ಧರ್ಮರಾಜ ಹೇಳ್ತಾನೆ, ಭೀಮ ಹೇಳ್ತಾರೆ, ನಾ ಕರೆದು ಬಿಡ್ತೀನಿ. ದೂರ್ವಾಸ ಬಂದಾಗ ಹೇಳ್ತಾರೆ, ಗುರುಗಳು ಹೇಳ್ತಾರೆ, ಸುಮ್ಮನೆ ಕೂತ್ಕೊಳ್ಳಪ್ಪ ನೀನು, ಆಕೆನು ಕರೀಪ, ನಿಮಗೆಲ್ಲ ಆಗೋಲ್ಲ, ಗೊತ್ತಿಲ್ವ, ನಿಮ್ಮ ಮನೆ ಬರ, ನೀವು ಕರೆದ್ರೆ ಓನ್ಬೋದು ಅಷ್ಟೇ, ಬರಬೇಕಾದ್ರೆ ಆಕೆನು ಕರಿ ಬಂದುಬಿಡ್ತಾಳೆ. ಹಾಗೆ ಆಕೆ ಅಕ್ಷಯ ವಸನವ ನಿತ್ಯಲ್ಲಪ್ಪ. ಸಮಯದಲ್ಲಿ ಅಜಮಿಳನ ಪರದೆ, ಅಜಾಮಿಳ ಮೊದಲು ಸತ್ಯ ಮಾರ್ಗದಲ್ಲಿದ್ದಂಥವ್ರು ಮುಂದೆಲ್ಲ ಹಾದಿ ತಪ್ಪಿ ಹೋದ, ಕೆಟ್ಟೋದ. ಪಶ್ಚಾತ್ತಾಪ ದಗ್ಧನಾಗಿ ಒತ್ತಾಯ ಮಾಡ್ಕೊಂಡು ಕೊನೆಗೆ ಜೀವನದ ಕೊನೆ ಕ್ಷಣದಲ್ಲಿ ಪಶ್ಚಾತ್ತಾಪದಿಂದ ಪರಿಶುದ್ಧನಾಗಿ ಹೋಗಿದ್ದಾನೆ. ಒಂದು ಸಲ ನಾರಾಯಣ ಅಂದ ತಕ್ಷಣ ಅವನು ಮುಕ್ತಿ ಕೊಟ್ಟೆಯಲ್ಲಪ್ಪ ನೀನು. ಸಮಯ ಸಮಯ ಉಂಟೆ ಭಕ್ತವತ್ಸಲ ನಿನಗೆ, ಭಕ್ತವತ್ಸಲ, ಭಕ್ತರನ್ನು ಕಾಪಾಡೋ ಜವಾಬ್ದಾರಿ ನೀನು ಇಟ್ಕೊಂಡಿದ್ದೀಯಾ. ಸಮಯ, ಆ ಸಮಯ ಈ ಸಮಯ ಎಲ್ಲ ಅಂತೀಯ. ನಾವು ಅಂತೀವಲ್ಲ, 10 ಗಂಟೆ ಆದಮೇಲೆ ಫೋನ್ ತೊಗೋಬೇಡಿ, ನೋ ಫೋನ್ ಆಫ್ಟರ್ 10 o'clock, ಮೊಬೈಲ್ ಆಫ್ ಮಾಡಿಬಿಡಿ. ಹಂಗೆ ಮಾಡಲ್ಲ ಭಗವಂತ. ಸಮಯ ಆ ಸಮಯ ಅಂತ, ಈ ಟೈಮ್ ಆ ಟೈಮ್ ಅಂತಿಲ್ಲ. ಎಲ್ಲೆಲ್ಲಿ ಭಕ್ತರು ಕಷ್ಟದಲ್ಲಿದ್ದಾರೋ ಅದು ನಿಜವಾದ ಭಕ್ತರು, ಅದು ಮುಖ್ಯ. ನಿಜವಾದ ಭಕ್ತರು ಕಷ್ಟದಲ್ಲಿದ್ದರೆ ಅವನು ಯಾವ ಸಮಯ ಅಂತ ಇಲ್ಲ. ಸಮಯ ಅಸಮಯ ಉಂಟೆ ಭಕ್ತವತ್ಸಲ ನಿನಗೆ. ಕಮಲಾಕ್ಷಕ್ಕಾಗಿ ನೆಲೆ ಆದಿಕೇಶವನೇ.
ಆ ಕಮಲದ ಕಣ್ಣುಳ್ಳಂಥ ಭಗವಂತ ಆದಿಕೇಶವ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡಪ್ಪ ಅಂತ ಕೇಳುವಂಥ ಅದ್ಭುತವಾದ ಕೀರ್ತನೆ ಇದು. ಇದನ್ನು ಯಾಕೆ ಇವತ್ತು ಹೇಳಿದೆ ಅಂದರೆ, ಇಷ್ಟು ಅದ್ಭುತವಾದ ಕೀರ್ತನೆಯನ್ನು ನಾವು ಮೂಢನಂಬಿಕೆಗೆ ಸೇರಿಸ್ಬಿಟ್ಟಿದೆ. ಅದನ್ನು ಹೇಳಬೇಕು ಅಂತ ಆರಿಸ್ಕೊಂಡದ್ದು ಇವತ್ತು ನಾನು. ಕತೆ ರಮ್ಯವಾದ ಕಥೆಯನ್ನು ಕಟ್ಟಿಬಿಟ್ಟಿದ್ದೀವಿ ಸಿನಿಮಾ ನೋಡಿದ ಮೇಲೆ. ಅವನು ಹೋದ, ಒಳಗೆ ಹೋಗಬೇಕು, ಕನಕ ಹೋದ, ಕನಕನ ಬಿಡಲಿಲ್ಲ. ಏನೋ ಸಾಮಾನು ಕದ್ದ ಅಂತ ಅಪಾದನೆ ಮಾಡಿ ಕೈ ಕಟ್ಟಿ ಬಾಸುಂಡೆ ಬರೋಂಗೆ ಹೊಡೆದ್ರು. ಕರ್ಮಠ ಬ್ರಾಹ್ಮಣರೆಲ್ಲ ಸುತ್ತ ನಿಂತಿದ್ರು, ಹೀಯಾಳಿಸ್ತಾ ಇದ್ರು. ಪೂರ ಆರ್ತತೆಯಿಂದ ಕೂಗಿದಾಗ ಠಳ್ ಅಂತ ಗೋಡೆ ಹೊಡೀತು. ನನ್ನ ಗೋಡೆ ಹೊಡೆದು ಹೋದ ತಕ್ಷಣ ಒಳಗಿದ್ದಂಥ ಕೃಷ್ಣ ಪೂರ್ವಾಭಿಮುಖವಾಗಿದ್ದವನು ಸರ್ರಂತ ತಿರ್ಕೊಂಡು ಪಶ್ಚಿಮಾಭಿಮುಖವಾಗಿ ಬಂದ್ಬಿಟ್ಟ. ಕಿಂಡಿ ಆಯಿತು, ಕನಕ ದರ್ಶನ ಆಯಿತು. ಕೇಳೋಕೆ ತುಂಬ ಚಂದ ಸ್ವಾಮಿ, ಇದು ಬಹಳ ಚಂದ ಕೇಳೋದಕ್ಕೆ. ಆದರೂ ವಾಸ್ತವವಾಗಿ ಅಲ್ಲ ಇದು. ಅದಕ್ಕೆ ಹೇಳಬೇಕು ನಾನು, ಯಾವ ಮೂಢನಂಬಿಕೆಗೋಸ್ಕರ ಹೊಡೆದಾಡಿದ್ರು ಕನಕದಾಸರು, ಅವ್ರ ಹಾಡನ್ನೇ ಮೂಢನಂಬಿಕೆ ಬಂಡವಾಳ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. ನಿಜವಾಗೂ ಇದ್ದದ್ದು ಮಧ್ವಾಚಾರ್ಯ ಪ್ರತಿಷ್ಠಾಪನೆ ಮಾಡಿದ್ದೇ ಪಶ್ಚಿಮಾಭಿಮುಖವಾಗಿ ಮಾಡಿದಂಥದ್ದು. ಇದಕ್ಕೆ ಆಧಾರ ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಸುರೋತ್ತಮ ತೀರ್ಥರು ತಾವು ಬರೆದಂಥ ವಿಷ್ಣು ತೀರ್ಥಿಯ ಸನ್ಯಾಸ ಪದ್ಧತಿಯ ಟೀಕೆಯಲ್ಲಿ ಬಂದಿದೆ ಮಾತು ಅಂತ ಬರೀತಾರೆ ಪಂಡಿತರು. ಸುರೋತ್ತಮ ತೀರ್ಥರು ಯಾರು? ಇವರು ವಾದಿರಾಜರ ಸಹೋದರರು, ವಾದಿರಾಜರ ಜೊತೆಗಿದ್ದಂಥವ್ರು, ವಾದಿರಾಜರ ತಮ್ಮ. ಅವ್ರು ಹೇಳ್ತಾರೆ, ಇಲ್ಲ ಪಶ್ಚಿಮಾಭಿಮುಖಕ್ಕೆ ಮಾಡಿದ್ದು. ಈಗ ತಾವು ಉಡುಪಿಗೆ ಹೋದರೆ ಗೊತ್ತಾಗತ್ತೆ, ಬರೆದಿದ್ದಾರೆ ಅದನ್ನು. ಕೃಷ್ಣ ಮಠದ ವಾಸ್ತು ಪರೀಕ್ಷೆ ಮಾಡಿ ನೋಡಿದರೆ ಗೊತ್ತಾಗತ್ತೆ. ಮುಖಮಂಟಪ ಇರೋದು ಪಶ್ಚಿಮದಲ್ಲಿ, ಪುರಾಣ ಪ್ರವಚನದ ಚಂದ್ರಶಾಲೆ ಇರೋದು ಪಶ್ಚಿಮದಲ್ಲಿ. ಯಾರಾದರೂ ದೇವರ ಹಿಂದೆ ಕೂತ ಪ್ರವಚನ ಮಾಡ್ತಾರೆ? ಚಂದ್ರಶಾಲೆ ಇರೋದೇ ಪಶ್ಚಿಮದಲ್ಲಿ, ಮುಖ್ಯ ದ್ವಾರ ಇರೋದು ಪಶ್ಚಿಮದಲ್ಲಿ. ಮುಂದೊಂದು ದ್ವಾರ ಇದೆ, ಪೂರ್ವಕ್ಕೊಂದು ದ್ವಾರ ಇದೆ, ಅದು ಮುಚ್ಚಿಬಿಟ್ಟಿದ್ದಾರೆ. ಅಲ್ಲಿ ಮುಚ್ಚಿ ಒಂದು ಚೆನ್ನಕೇಶ್ವರ ವಿಗ್ರಹ ಇಟ್ಟಿದ್ದಾರೆ ಅಲ್ಲಿ. ವರ್ಷಕ್ಕೊಂದ್ಸಲ ಅದೇನೋ ಮಾಡ್ತಾರೆ, ಕದಿರು ಕಟ್ಟೋ ದಿನ ಅಂತ ಮಾಡ್ತಾರೆ ಉಡುಪಿಯಲ್ಲಿ. ಕದಿರು ಕಟ್ಟೋ ದಿನ ಮಾತ್ರ ಬಾಗಿಲು ಓಪನ್ ಮಾಡ್ತಾರೆ, ಪೂರ್ವಕ್ಕಿರುವಂಥ ಬಾಗಿಲು. ಆದರೆ ಗಮನಿಸಬೇಕು, ಇಲ್ಲೊಂದು ಕೋಣೆ, ಇಲ್ಲೊಂದು ಕೋಣೆ. ಪೂರ್ವಕ್ಕಿರೋ ಬಾಗಿಲು ಇಲ್ಲಿದೆ, ಈ ಬಾಗಿಲು ತೆಗೆದ್ರೆ ವಿಗ್ರಹ ಇಲ್ಲಿಲ್ಲ, ವಿಗ್ರಹ ಇಲ್ಲಿರೋದು. ಅಂದರೆ ಇದರ ಪ್ರಕಾರ ಆಗಿರಬೇಕಾದ್ರೆ ಪೂರ್ವಕ್ಕಿದ್ದದ್ದು ಬಾಗಿಲು ಈ ಕಡೆ ಮುಖ ಮಾಡಿ ಇಟ್ಟಿದ್ದಾಗಿದ್ದರೆ ಏನು ಮಾಡಬೇಕಾಗಿತ್ತು? ಇವನು ಹಾಡಿದ ತಕ್ಷಣ ಬರೀ ತಿರ್ಕೊಂಡ್ರೆ ಸಾಕಾಗಲ್ಲ, ಅವ್ನು ಟಕ್ಕಂತ ಇಲ್ಲಿ ಹಾರಬೇಕು ಪಕ್ಕದ ಕೋಣೆಗೆ, ಪಟ್ಟೆ ಕೋಣೆಗೆ ಹಾರ್ಕೊಂಡು ತಿರುಗಬೇಕು ಈ ಕಡೆ ಗರ್ರಂತ. ಆ ಹೊತ್ತಿಗೆ ಗೋಡೆ ಹೊಡಿಬೇಕು. ಎಷ್ಟು ಅಧ್ವಾನಗಳೆಲ್ಲ ಇವು. ಕನಕದಾಸರಿಗೋಸ್ಕರ ಇಷ್ಟೆಲ್ಲ ಮಾಡಬೇಕಾ ಕಥೆಗಳನ್ನು? ಬರೆದ ದಾಖಲೆ ಇದೆ. ಇದು ಪಶ್ಚಿಮಾಭಿಮುಖವಾಗಿ ಮಾಡಿದಂಥದ್ದು, ಸುರೋತ್ತಮ ತೀರ್ಥರೇ ಬರೆದಂಥದ್ದು. ಅದು ಅಲ್ಲದೆ ಇನ್ನೊಂದು ಹಾಡನ್ನು ಉಡುಪಿಯಲ್ಲಿ ಬರೆದದ್ದೇ ಅಲ್ಲ ಇದು. ಉಡುಪಿಯಲ್ಲಿ ಬರೆದು ಕೆಲವು ಪದ್ಯ ಬರೆದಿದ್ದಾರೆ. ಉಡುಪಿ ಆದಿಕೇಶವ ಏಕದರುಶನ ವಿವೇ ಕೃಷ್ಣ ಅಂತ ಎಷ್ಟೋ ಕಡೆ ಬರೀತಾರೆ ಕನಕದಾಸರು. ಉಡುಪಿಯಲ್ಲಿ ಬರೆದಂಥ ಹಾಡಲ್ಲ. ವಾದಿರಾಜರು ಕೂಡ ಬರೆದಿದ್ದಾರೆ. ಆಗಿನ ಕಾಲದಲ್ಲೂ ಕೃಷ್ಣ ದರ್ಶನ ಕಿಟಕಿಯ ಮೂಲಕನೇ ಆಗ್ತಾ ಇತ್ತು, ವಾದಿರಾಜರ ಕಾಲದಿಂದ ಆಗ್ತಾ ಇತ್ತು ಅಂಥೇಳಿ. ನಿಜವಾಗಿ ಹಾಗಾದರೆ ಏನು ಹಾಡು ಬರೆದಿರ್ಬೇಕು ಅವರು? ಇದು ಒಬ್ಬ ಭಕ್ತನ ಧ್ಯಾನ ಸ್ಥಿತಿಯ ಹಾಡು. ಭಕ್ತ ಧ್ಯಾನದಲ್ಲಿದ್ದಾಗ ಭಗವಂತ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿದ. ಬಾಗಿಲಂದ್ರೆ ಬಾಗಿಲಲ್ರಿ ಅದು. ಜುನಾಯದಂತ ಒಬ್ಬ ಸೂಫೀಸ್ ಅಂತ ಇದ್ದ. ಆ ಕಾಲಕ್ಕೆ ರಬಿಯಾ ಅಲ್ ಅದಾವಿಯಾ ಅಂತ ಒಬ್ಬ ಮಹಾಸಂತೆ, 6ನೇ ಕಾಲದ ಮಹಾದೊಡ್ಡ ಸಂತೆ, ಸೂಫಿ ಸಂತೆ ಆಕೆ. ಆಕೆ ಕಾಲಕ್ಕೆ ಹೇಳ್ತಿದ್ರು, ಆಕೆಯಿಂದ ಎಷ್ಟೋ ಜನಕ್ಕೂ ಎನ್ಲೈಟನ್ಮೆಂಟ್ ಆಯಿತು, ಜ್ಞಾನೋದಯ ಆಯಿತು ಅಂತ. ಆಕೆ ನೀರು ತರೋದಕ್ಕೆ ಬಾವಿಗೆ ಹೋಗಿ ಹೋಗಿ ಬರ್ತಾ ಇದ್ಲು. ಈ ಜುನಾಯದಲ್ಲಿ ಕೂತಿದ್ದ ಕಣ್ಣು ಮುಚ್ಕೊಂಡು, ಆಕಾಶ ಕಡೆ ಮುಖ ಮಾಡಿದ್ದಾನೆ. ಭಗವಂತ, ಸ್ವರ್ಗದ ಬಾಗಿಲು ತೆಗೆದು ನಾನು ಕರ್ಕೊಂಡ್ಬಿಡಪ್ಪ, ಸ್ವರ್ಗದ ಬಾಗಿಲು ತೆಗಿ, ನನ್ನ ಮೇಲೆ ಕರ್ಕೋ ಅಂತ ಕೇಳ್ತಾ ಇದ್ದಂತೆ. ಆಕೆ 5-6 ಸಲ ಹೋಗಿ ಬಂದಲ್ಲ, ನೋಡಿ ನೋಡಿ ಸಾಕಾಯ್ತು ಆಕೆಗೆ. ಅವ್ನ ಪಕ್ಕದಲ್ಲಿ ನಿಂತಲು, ಮಡಿಕೆ ತುಂಬ ನೀರಿತ್ತು, ಟಪ್ ಅಂತ ತಲೆ ಮೇಲೆ ಅಪ್ಪಳಿಸಿದ್ಲು. ಅವ್ನು ಗಾಬರಿ ಆಯ್ತು, ನೋಡಿದ, ರಬಿಯಾ ಯಾಕಮ್ಮ ಹಿಂಗೆ ಮಾಡಿದೆ ಅಂತ. ಆಕೆ ಇದ್ದಂತೆ, ಆಗಿಂದ ನೋಡ್ತಾ ಇದ್ದೇನೋ ಅಂತ ಆಸಾಯಿತು. ತಿರ್ಗಾ ಮುರುಗಾ ಕಣ್ಣು ಮುಚ್ಕೊಂಡು, ಭಗವಂತ ಸ್ವರ್ಗದ ಬಾಗಿಲು ತೆಗಿ ಕರ್ಕೊಂಡ್ಬಿಡು, ಸ್ವರ್ಗದ ಬಾಗಿಲು ತೆಗಿ ಕರ್ಕೊಂಡ್ಬಿಡು ಅಂತ. ಎಂತ ಮೂರ್ಖ ಇದೆಯೋ, ಭಗವಂತ ಬಾಗಿಲು ಹಾಕೇ ಇಲ್ಲ, ನೀನು ಕಣ್ಣು ಮುಚ್ಕೊಂಡಿದ್ಯಾ, ಮೇಲೆ ಹೋಗು ಅಂದ್ಲಕ್ಕೆ. ಭಗವಂತ ಬಾಗಿಲು ಹಾಕೋಲ್ಲ, ನೀನು ಕಣ್ಣು ಮುಚ್ಕೊಂಡಿದ್ಯಾ. ಭಗವಂತ ಬಾಗಿಲು ಹಾಕೋದು ಉಂಟಾ? ಬಾಗಿಲನ್ನು ತೆರೆದು ಅಂತ ನಿನ್ನ ಗೋಡೆ ಬಾಗಿಲಲ್ಲಪ್ಪ ಮರಯ್ಯ, ನೀನು ದೇವಸ್ಥಾನ ಬಾಗಿಲಲ್ಲ, ನನ್ನ ಹೃದಯದ ಬಾಗಿಲು ತೆಗಿ ಹಾಕ್ಕೊಂಡು ಕೂತಿದ್ದೇನೆ ನಾನು. ನನ್ನ ಹೃದಯದ ಬಾಗಿಲು ತೆಗೆದು ದರ್ಶನ ಕೊಡು ಅಂತ ಕೇಳಿಲ್ಲ, ಸೇವೆಯನ್ನು ಕೊಡು ಹರಿಗೆ ಕೇಳೋದದು. ಒಬ್ಬ ಅತ್ಯಂತ ಆರ್ತನಾದಂಥ ಭಕ್ತನ ಆ ಅಧ್ಯಾತ್ಮದ ಸ್ಥಿತಿಗೆ ಮುಟ್ಟಿದಾಗ ಕೇಳುವಂಥ ಹಾಡಿದು. ನನ್ನ ಹೃದಯದ ಬಾಗಿಲು ತೆಗೆದು ದರ್ಶನ ಕೊಡು ಅಂತ ಕೇಳ್ಕೊಳ್ಳೋಂಥದ್ದು. ನಮ್ಮ ಬಾಗಿಲು ಅಂದ ತಕ್ಷಣ ಈ ಬಾಗಿಲು ನೆನಪಾಗತ್ತೆ ಅಷ್ಟೇ, ಅದು ದಾಟಿ ಹೋಗಲ್ಲ ಬಾಗಿಲು ದಾಟಿ ನಾವು. ಕನಕದಾಸರು ಯಾವ ಮಟ್ಟಕ್ಕೆ ಮುಟ್ಟಿದ್ರು ಅಂತಂದರೆ ಆರ್ತತೆಯಲ್ಲಿ. ತಾವು ಪರಮಹಂಸರದ್ದು ಕೇಳಿದ್ದೀರಿ, ರಾಮಕೃಷ್ಣ ಪರಮಹಂಸರದು. ದೇವಿ ನನಗೆ ಇವತ್ತು ದರ್ಶನ ಕೊಡಲಿಲ್ಲ ತಾಯಿ, ಒಂದು ದಿವಸ ಹೋಯ್ತು ನನ್ನ ಜೀವನದಲ್ಲಿ ಅಂತ ಹೇಳಿ ತನ್ನ ತಲೆ ಕೂದಲಿಂದ ನೆಲ ಉಜ್ಜುತ್ತಾ ಇದ್ದರಂತೆ. ಒಂದು ದಿವಸ ಜನ್ಮ ವೇಸ್ಟ್ ಆಯಿತು, ಜನ್ಮ ಹೋಯ್ತು, ಒಂದು ದಿವಸ ಹೋಯ್ತು ನನ್ನ ಜೀವನದಲ್ಲಿ, ದರ್ಶನ ಕೊಡಲಿಲ್ಲ.
ಆ ಆರ್ತತೆ, ಆ ಪರಾಕಾಷ್ಠತೆ ಮುಟ್ಟಿದಾಗ ಮಾತ್ರ ಆ ಭಕ್ತಿಯ ಉನ್ಮಾದ ಬರೋಕ್ಕೆ ಸಾಧ್ಯ ಇದೆ. ಆ ಹಂತಕ್ಕೆ ಕನಕದಾಸರು ಮುಟ್ಟಿದವರು. ತಾಡ್ವಾಲೆಗಳನ್ನು ಓದಿ ನೋಡಿದ್ದಾರೆ, ಇದು ಯಾಕಾಯಿತು ಅಂತ ಬರೆದಿದ್ದಾರೆ. ಆಗಿನ ಕಾಲದ ತಾಡ್ವಾಲೆ ತೆಗೆದು ನೋಡಿದಾಗ ಒಂದು ವಿಷಯ ಗೊತ್ತಾಗಿದೆ. ಒಂದು ಭೂಕಂಪ ಆಗಿದೆ ಆವಾಗ. ನಾನು ಶಶಿಧರ್ ಕೊಟ್ಟರೆ ಒಂದು ಹಾಡು ಹಾಡಿದ್ದೀವಿ, ಏಕೆ ನಡುಗಿದೆ ತಾಯಿ ನಡುರಾತ್ರಿಯಲ್ಲಿ ಅಂತ ಕನಕದಾಸರೇ ಬರೆದದ್ದು. ಆ ಭೂಕಂಪ ನೋಡ್ಕೊಂಡು ಬರೆದದ್ದು. ಭೂಕಂಪ ಆದಾಗ ಈ ಪಶ್ಚಿಮ ಗೋಡೆ ಇದೆಯಲ್ಲ, ತಾವು ನೋಡಿದ್ರೆ ಗೊತ್ತಾಗುತ್ತೆ. ಕನಕನ ಮಂಟಪ ಕಟ್ಟಿದಾರಲ್ಲ, ಅಲ್ಲಿ ಗೋಡೆ ಇದೆ. ಗೋಡೆ ಒಂದು ಕಿಟಕಿ ಇದೆ, ಕನಕನ ಕಿಂಡಿ ಅಂತ ಕರಿತೀವಿ. ಆ ಗೋಡೆ ಬಿರುಕು ಬಿಟ್ಟಿದೆ, ಬಿದ್ದು ಹೋಯ್ತದೆ ಭೂಕಂಪ ಆದಾಗ. ಕನಕದಾಸರು ಅಲ್ಲಿ ಗುಡಿಸ್ಲು ಕಟ್ಕೊಟ್ಟಿದ್ರು ವಾದಿರಾಜರು. ವಾದಿರಾಜರಿಗೆ ಅಣ್ಣ ಅಂತ ಇದ್ರು ಕನಕದಾಸರು, ಅಷ್ಟು ಸಲಿಗೆ ಅವರಿಗೆ. ಇಬ್ಬರು ಜೊತೆಗೆ ಪ್ರವಾಸ ಮಾಡಿದ್ದಾರೆ, ತಿರುಪತಿಗೆ 2 ಸಲ. ಹಾಗೆ ಹೋದಾಗ ಆ ಗೋಡೆ ಬಿತ್ತಲ್ಲ, ಬಿದ್ದ ಕನಕದಾಸರಿಗೆ ವಯಸ್ಸಾಗಿತ್ತು. ಅಲ್ಲೇ ಒಂದು ಕಿಂಡಿ ಇಟ್ಬಿಡಪ್ಪ ಅಂತ ಹೇಳಿದರು. ಅದಕ್ಕೆ ಎಷ್ಟೋ ಕಡೆ ಬರೀತಾರೆ ಅದರೊಳಗೆ. ಧಾರವಾಡ ಕಡೆ ಒಂದು ಮನೆತನ ಇದೆ, ಗೋಡ್ಕಿಂಡಿ ಅಂತ. ಪ್ರವೀಣ್ ಗೋಡ್ಕಿಂಡಿ ಕೇಳಿರ್ಬೇಕು. ಇದು ಬಂದದ್ದು ಆವಾಗಿಂದ ಅಂತ, ಗೋಡೆ ಕಿಂಡಿ ಅಂತ ಅವ್ರು ಮಾಡಿಕೊಟ್ಟದ್ದು ಅದನ್ನಂತ, ಗೋಡೆಗೆ ಕಿಂಡಿ ಮಾಡಿಕೊಟ್ರು ಅಂತ ಬರ್ತದೆ. ಅದು ದಾಖಲೆ ಇದೆ ಅಂತ ಉಡುಪಿಯಲ್ಲಿದೆ. ಅದಕ್ಕೆ ಹೇಳ್ತಾರೆ, ಆ ಬಿದ್ದಿತ್ತಲ್ಲ, ಗೋಡೆ ಬಿದ್ದಿತ್ತಲ್ಲ, ಹೇಗಿದ್ರು ಅದು ಬಿರುಕಲು ಬಿಟ್ಟಿದೆ, ಒಂದು ಕಿಂಡಿ ಮಾಡಿಡು ಕನಕದಾಸ ಅಲ್ಲಿಂದ ದರ್ಶನ ಆಗಲಿ ಅಂತ ಮಾಡಿದ್ರು. ಅದು ಮಾಡಿದ್ದು. ಮತ್ತು ಇನ್ನೊಂದು ವಿಚಾರ ಮಾಡಬೇಕು, ಅಂಥ ಉಡಾಫೆ ಜನ ಅಲ್ಲ ಕನಕದಾಸರು, ಒಳಗೆ ಬಿಡದೇ ಇರುವಂಥದ್ದು. ಅವ್ರನ್ನ ಬಿಡದೆ ಇವತ್ತಿಗಾದರೂ ಅಂಥ ಮಡಿ ಇಲ್ಲ. ಕೃಷ್ಣ ಗುಡಿ ಒಳಗಡೆ ಹೋದರೆ ನಿಮಗೆ ಯಾರಾದರೂ ಒಳಗೆ ಸಾಲಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು, ಕಿಟಕಿಯಲ್ಲಿ ಹೋಗಿ ನೋಡ್ಕೊಂಡು ಬರ್ಬೋದು. ಆಗಲೂ ಇರಲಿಲ್ಲ. ಇದನ್ನು ಹೇಳ್ತಾರಂದರೆ ಅವ್ರು ಹೊಡೆದ ತಕ್ಷಣ ಗೊಲ್ರೆಲ್ಲ ಬಂದುಬಿಟ್ರು, ಅವ್ರ ಕುರುಬರೆಲ್ಲ ಬಂದುಬಿಟ್ರು. ಅಲ್ಲಿ ಅವರು ಜೋರ ಜಗಳ ಶುರು ಮಾಡಿದರು ಅಂತ. ಆವಾಗಲೂ ಜಾಸ್ತಿ ಜನ ಕುರುಬರಿರಲಿಲ್ಲ ಉಡುಪಿಯಲ್ಲಿ, ಇವತ್ತೂ ಇಲ್ಲ. ಮತ್ತು ಇವ್ರು ಹೊಡೆದ ತಕ್ಷಣ ಬರುವಷ್ಟು ಅವಾಗ ಫೋನ್ ಕನೆಕ್ಷನೂ ಇರಲಿಲ್ಲ. ಇವು ಮತ್ತು ಇನ್ನೊಂದು ಕರ್ಮಠ ಬ್ರಾಹ್ಮಣರು ಹೊಡೆದ್ರು ಅಂತ ಗದ್ದ ಹಿಡಿಸ್ತೀವಿ ನಾವು. ಯಾಕೆ ಹೊಡಿತಾರ್ರಿ? ವಾದಿರಾಜರ ಜೊತೆಗೆ ಸಂವಾದಿ ಯಾಕೆ ಕೂತು ಮಾತಾಡೋಂಥವ್ರು ಹೊಡಿತಾರೆ ಯಾರಾದರೂ. ಮತ್ತು ಹೊಡೆದ್ರು ಹಠ ಹಿಡಿದು ಹೋಗೇ ಬಿಡ್ತೀನಿ ಅನ್ನೋಂಥವ್ರು ಕನಕದಾಸರಲ್ಲಿ, ಇಲ್ಲೇ ಕೂತು ದರ್ಶನ ಆಗ್ತದೆ ಹೋಗ್ರೋ ಅಂತಿದ್ರು. ಆದ್ದರಿಂದ ಹೇಗೆ ಒಂದು ಅದ್ಭುತವಾದ ಕೀರ್ತನೆಯನ್ನು ಬಳಸ್ಕೊಂಡು ಒಂದು ಕಥೆಯನ್ನು ಕಟ್ಕೊಂಡ್ಬಿಡ್ತೀವಿ. ಇದು ಬೇಡ ಅಂತ ಒದ್ದಾಡಿದವರು ಕನಕದಾಸರು.